ವರಮಹಾಲಕ್ಷ್ಮಿ ಅಂತಂದ್ರೆ ಸಮೃದ್ಧಿಯ ಸಂಕೇತ, ಒಂದು ಶಾಂತಿಯ ಸಂಕೇತ, ಮತ್ತು ಎಲ್ಲರೂ ಒಟ್ಟುಗೂಡುವಂಥ ಸಂಕೇತ. ಅಂದರೆ ಎಲ್ಲವೂ ಸಂತೋಷ, ಎಲ್ಲವೂ ಪಾಸಿಟಿವ್ ಆಗಿ ನೋಡುವಂಥ ಒಂದು ಸುಯೋಗ ಈ ದಿನ. ಆದ್ದರಿಂದ ಇದು ಇಡೀ ನಾಡಿಗೆ ಎಲ್ಲರೂ ಕೂಡ ಸಂತೋಷದಿಂದ, ಸಂಭ್ರಮದಿಂದ, ಒಂದು ರೀತಿಯಾಗಿ ಎಲ್ಲರೂ ತಮ್ಮ ರಿಲೇಟಿವ್ ವ್ಯಾಲ್ಯೂಸ್ ಅಂತಾರೆ, ರಿಲೇಷನ್ ವ್ಯಾಲ್ಯೂಸ್, ಎಲ್ಲ ಸಂಬಂಧಗಳ ಕೌಟುಂಬಿಕ ವ್ಯಾಲ್ಯೂಸನ್ನು ಹೊತ್ತು ತರುವಂಥ ಒಂದು ಹಬ್ಬ. ಪ್ರತಿ ಹಬ್ಬಕ್ಕೂ ಅಂದರೆ ನನ್ನ ಅಣ್ಣನ ಮನೆಗೆ ಬರೋದು, ನಾನು ಹೇಗೆ ನನ್ನ ಸ್ವಂತ ಸಹೋದರನ ಮನೆಗೆ ಹೋಗ್ತೀನೋ ಅದೇ ರೀತಿ ಈ ಅಣ್ಣನ ಮನೆಗೆ ಬರ್ತೀನಿ. ಶೀಲಾ ಆಗಲಿ, ಸರ್ವಣ ಅಣ್ಣ ಆಗಲಿ, ಯಾವಾಗಲೂ ನನ್ನ ಮನೆಯ ಮಗಳ ಥರ ನೋಡ್ತಾರೆ. ನಾನು ನೀನು ಬಾಮ್ಮ ನೀನು ಅಂತ ಒಂದು ಒತ್ತಾಯ ಇರುತ್ತೆ. ಇಲ್ಲಿಗೆ ಬರೋದು ಮತ್ತು ಇಲ್ಲಿ ಇಷ್ಟು ಒಂದು ಒಳ್ಳೆಯ ಅಲಂಕಾರವನ್ನು ನೋಡೋದು, ಇವರಿಬ್ಬರು ಹೆಣ್ಣುಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಸಕ್ತಿ ವಹಿಸಿ ಈ ಪೂಜೆಯನ್ನು ಭಾಗವಹಿಸ್ತಾರೆ. ಅದು ತುಂಬ ಖುಷಿ ಅನಿಸುತ್ತೆ ನನಗೆ. ಈ ಸತಿ ಪ್ರತಿ ಸತಿ ಬಂದಾಗಲೂ ಒಂದೊಂದು ಥರ ಹೊಸ ಥರ ಅಲಂಕಾರಗಳನ್ನ ನೋಡ್ತೀನಿ. ತುಂಬ ಖುಷಿ ಅನಿಸುತ್ತಮ್ಮ. ಕರೋಣ ಸರ್ ಮನೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ ದಂಪತಿಗಳಿಬ್ರು ಕೂಡ? ಭಾಳ ಖುಷಿ ಆಗ್ತಿದೆ. ನಾನು ಫಸ್ಟ್ ಟೈಮ್ ಈ ಹಬ್ಬಕ್ಕೆ ಇವ್ರ ಮನೆಗೆ ಬರ್ತಾ ಇರೋದು. ಸರ್ ಅದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕರೆದಿ ನಂಗೆ ಭಾಳ ಖುಷಿ ಇದೆ. ಇವರೇ ಒಂಥರ ಲಕ್ಷ್ಮೀಪುತ್ರ ಇದ್ದಂಗೆ. ಸೊ ವರಮಹಾಲಕ್ಷ್ಮಿ ಎಲ್ಲಿರ್ತಾರೋ ಇಲ್ಲ ಗೊತ್ತಿಲ್ಲ, ಇಲ್ಲಂತೂ ಇದ್ದೇ ಇರ್ತಾರೆ. ಸೊ ಆಶೀರ್ವಾದ ಪಡೆಯೋಕ್ಕೆ ಇದಕ್ಕಿಂತ ಒಂದು ಅದ್ಭುತವಾದ ಜಾಗ ಇಲ್ಲ. ಅದೊಂದು ಅಷ್ಟೇ ಅಲ್ಲ, ನನಗೆ ಸರು ಮತ್ತು ಮೇಡಮ್ ಇಬ್ಬರೂ ಐ ಫೀಲ್ ಲೈಕ್ ಒನ್ ಆಫ್ ದಿ ಬೆಸ್ಟ್ ಕಪಲ್ಸ್ ಅವರು. ಸೊ ನಾವು ನೋಡುವಂಥ ಕೆಲವೊಂದು ಇನ್ಸ್ಪಿರೇಷನ್ಸ್ಗಳಿರುತ್ತೆ. ಓಕೆ, ಈ ಥರ ಕಪಲ್ಸ್ ಅಷ್ಟು ವರ್ಷದ ಜರ್ನಿ ಇರುತ್ತೆ ಅಂತ ಅಂದಾಗ ನನಗೆ ಇವರು ಮೇಡಮ್ಮೇ ನನಗೆ ನಾನು ಆಸ್ಟ್ರೇಲಿಯಾದಲ್ಲಿ ಮೀಟ್ ಮಾಡಿದಾಗ ತುಂಬ ಪರಿಚಯ ಆಗಿದ್ದು. ಸೊ ಅಲ್ಲಿಂದನೂ ನಾನು ಯಾವಾಗ ಮಾತಾಡ್ತಾ ಇರ್ತೀನಿ, ನೋಡು ಅವರು ಬಾಂಧವ್ಯ ಹೆಂಗಿರುತ್ತೆ ಅಂತ. ಸೊ ಇವತ್ತು ಇವ್ರ ಮನೆಗೆ ಬಂದಿರೋದು ನಂಗೆ ಅಷ್ಟು ಖುಷಿ ಇದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತುಂಬ ಖುಷಿ ಆಗ್ತಿದೆ. ಇಲ್ಲಿ ಸರ್ವನ್ ಸರ್ ಆ್ಯಕ್ಚುಲಿ ನಮ್ಮ ಮನೆ ಪೂಜೆ ಮುಗಿಸ್ಕೊಂಡು ಫಸ್ಟ್ ನಾವು ಬಂದಿದ್ದೆ ಇಲ್ಲಿ ಸ್ವಲ್ಪ ಲೇಟ್ ಆಯಿತು ಸರ್, ಇಲ್ಲಿ ಮುಂದೆನೇ ಮತ್ತೆ ಸಾರಿ ಅಂತಿದ್ದೀನಿ. ತುಂಬ ಖುಷಿ ಆಗುತ್ತೆ, ಯಾಕಂದರೆ ಫಸ್ಟ್ ಟೈಮ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಜೊತೆ ಒಂದು ಆ್ಯಡ್ ಮಾಡಿದೆ. ಸೊ ದಿಸ್ ವರಮಹಾಲಕ್ಷ್ಮಿ ವಿತ್ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಸ್ ವೆರಿ ಸ್ಪೆಷಲ್. ಹೌದು, ಈ ಒಂದು 3 ಡೇಸ್ ಶೂಟ್ ಮಾಡಿ ನಾನು ಆ್ಯಕ್ಚುಲಿ ಅದಕ್ಕಿಂತ ಒಂದು 2 ವೀಕ್ಸ್ ಮುಂಚೆ ನಾನು ಹೇಳಿದ್ದೆ, ನಾನು ಎಲ್ಲ ಆ್ಯಡ್ಸ್ ಮಾಡಿದ್ದೀನಿ, ಎಲ್ಲ ಗೋಲ್ಡ್ ಶಾಪ್ಸ್ಗೆ ಶೂಟ್ ಮಾಡಿದ್ದೀನಿ, ಸಾಯಿ ಗೋಲ್ಡ್ ಪ್ಯಾಲೇಸ್ ಒಂದು ಮಾಡಿಲ್ವಲ್ಲ ಅಂತ. ಅಷ್ಟರಲ್ಲಿ ಇವ್ರಿಗೆ ಕಾಲ್ ಮಾಡಿದರು ಸರ್ವನ್ ಸರು, ಆ್ಯಂಡ್ ದೆನ್ ಹಿ ಸ್ಪೋಕ್ ಟು ಮೀ ಆ್ಯಂಡ್ ಒಂದು ಬ್ಯೂಟಿಫುಲ್ ಶೂಟ್ ಮಾಡಿದ್ದೀವಿ. ಹಾಗೆ ಇವತ್ತು ಇಲ್ಲಿ ಬಂದು ಸರ್ ಮತ್ತು ಮೇಡಮ್ ಬ್ಲೆಸ್ಸಿಂಗ್ಸ್ ತಗೊಂಡಿದ್ದೀವಿ, ಅದು ಇನ್ನೂ ಖುಷಿ ಆಗ್ತಿದೆ. ಇನ್ನು ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್ ಅಂತ ಹೇಳ್ಬೋದು. ಐ ವಾಂಟ್ ಟು ಹ್ಯಾವ್ ಅ ಲಾಂಗ್ ಜರ್ನಿ ವಿತ್ ಸಾಯಿ ಗೋಲ್ಡ್ ಪ್ಯಾಲೇಸ್. ಖಂಡಿತ ಇದ್ದೇ ಇರುತ್ತೆ. ನಾಟ್ ವರ್ಕಲ್ಲಿ ಅಷ್ಟೇ ಅಲ್ಲ, ಫ್ಯಾಮಿಲಿ ಥರ ನಾವು ಫಸ್ಟಿಂದನೇ ಹೇಳ್ತಾ ಇದ್ದೀನಿ ಸರ್ಗೆ. ನಾನು ತರುಣ್ ಸ್ಟಾರ್ಟಿಂಗಿಂದ ಅದೇನೂ ಗೊತ್ತಿಲ್ಲ, ಸರ್ವನ್ ಸರ್ ಅಂದಿದ ತಕ್ಷಣ ಒಂಥರ ಸಖತ್ ಫ್ಯಾಮಿಲಿ ಫೀಲಿಂಗ್ ಬಿಡುತ್ತೆ ನಮಗೆ. ಆ್ಯಂಡ್ ಸರ್, ದಿಸ್ ಇಸ್ ಜಸ್ಟ್ ದ ಬಿಗಿನಿಂಗ್. ಒಂದು ಲಾಂಗ್ ಜರ್ನಿ ಇದೆ. ವಿ ವಿಲ್ ವರ್ಕ್ ಟುಗೆದರ್ ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್. ಮೊದಲನೇದಾಗಿ ಈ ನಾಡಿನ ಸಮಸ್ತ ಮಹಾಜನತೆಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಈ ಹಬ್ಬ ಸಮೃದ್ಧಿಯ ಸಂಕೇತ ಅಂತ ಏನು ಕರಿತೀವಿ, ಎಲ್ಲರ ಮನೆಯಲ್ಲಿ ಕೂಡ ಮನದಲ್ಲಿ ಕೂಡ ಆ ಮಹಾಲಕ್ಷ್ಮಿ ತಾಯಿ ಜಗನ್ಮಾತೆ ಶಾಶ್ವತವಾಗಿ ನೆಲೆಸಿರಲಿ ಅಂತೇಳಿ ನಾವು ಏನು ಇವತ್ತು ವಿಶೇಷ ಪೂಜೆಯನ್ನು ಬೆಳಿಗ್ಗೆ 4ರಿಂದ 5 ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಇದನ್ನು ನಾವು ಈ ಪೂಜೆಯನ್ನು ಸಲ್ಲಿಸುವಂಥ ವಾಡಿಕೆ ಇದೆ. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಆ ತಾಯಿಗೆ ವಿಶೇಷವಾಗಿ ವೈಟ್ ಆ್ಯಂಡ್ ಪಿಂಕ್ ಕಾನ್ಸೆಪ್ಟಲ್ಲಿ ಈ ಒಂದು ಮಹಾಲಕ್ಷ್ಮಿಗೆ ಶ್ರೇಷ್ಠವಾದಂಥ ತಾವರೆ ಹೂವು, ಆ ಲೋಟಸ್ ಏನಿದೆ ಆ ತಾವರೆ ಹೂವದಲ್ಲಿ ಅಲಂಕಾರ ಮಾಡಿ ಇವತ್ತು ಆ ತಾಯಿಯ ಒಂದು ಪೂಜೆಯನ್ನು ಸಲ್ಲಿಸಿದ್ದೀನಿ. ಬಹುಶಃ ಈ ಒಂದು ಪೂಜೆಯಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ನಾಡಿನ ಪ್ರಖ್ಯಾತ ಕಲಾವಿದರು ಹಾಗೂ ನನ್ನ ಸೋದರಿ ಆದಂಥ ಶ್ರೀಮತಿ ತಾರಾ ಅನುರಾಧಾರವರು ಬಂದು ಈ ಒಂದು ಪೂಜೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಮತ್ತೊಬ್ಬರು ನಮ್ಮ ಸೋನಾಲ್ ಅವರು, ತರುಣ್ ಅವರು ಕೂಡ ಈಗ ಬಂದು ಭಾಗವಹಿಸಿದ್ದಾರೆ. ಬಹುಶಃ ನನ್ನ ಧರ್ಮಪತ್ನಿಯವರು 3 ದಿವಸಗಳ ಹಿಂದೆಯೇ ಈ ಒಂದು ಅಲಂಕಾರ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಇಷ್ಟು ಸುಂದರವಾಗಿ ಪ್ರತಿ ವರ್ಷ ಕೂಡ ವಿಭಿನ್ನವಾಗಿ ಈ ಒಂದು ತಾಯಿಗೆ ಅಲಂಕಾರ ಮಾಡುವಂಥ ಒಂದು
ಪದ್ಧತಿಯನ್ನು ಇಟ್ಕೊಂಡಿದ್ದಾರೆ. ತಾಯಿ ಕೂಡ ಜಗನ್ಮಾತೆ ವಿಷ್ಣು ಪ್ರಿಯೆ. ಆ ವಿಷ್ಣು ಪ್ರಿಯೆ ಯಾವಾಗಲೂ ಅಲಂಕಾರ ಎಷ್ಟು ಸುಂದರವಾಗಿ ನಾವು ಮಾಡ್ತೀವೋ ಅಷ್ಟೇ ಆ ತಾಯಿ ನಮಗೆ ಒಳಿತಾಳೆ ಅನ್ನೋದು ಒಂದು ಪದ್ಧತಿ ಇದೆ. ಯಾವತ್ತೂ ಕೂಡ ನಾವು ಶಸ್ತ್ರಗಳು ಸೋಲಾದರೂ ಕೂಡ ಶಾಸ್ತ್ರಗಳು ಸೋಲಾಗಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಪ್ರಯತ್ನಗಳು ಸೋಲಾದರೂ ಕೂಡ ಪ್ರಾರ್ಥನೆಗಳು ಸೋಲಾಗಲ್ಲ ಅಂತ ಹೇಳ್ತಾರೆ. ಆ ಥರ ಶಾಸ್ತ್ರ ಮತ್ತು ಪ್ರಾರ್ಥನೆ ಎರಡನ್ನೂ ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ನನಗೆ ಬೇಕಾಗಿರತಕ್ಕಂಥದ್ದು ಇಷ್ಟೇ, ಈ ನಾಡಿನ ಎಲ್ಲ ರೈತ ಬಾಂಧವರಿಗೆ ಮತ್ತು ಎಲ್ಲ ಸಂಕಷ್ಟದಲ್ಲಿರತಕ್ಕಂಥ ಎಲ್ಲರಿಗೂ ಕೂಡ ಆ ತಾಯಿ ಸುಭಿಕ್ಷೆ ಮಾಡಲಿ, ಎಲ್ಲರಿಗೂ ಕೂಡ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಬಾಳುವಂಥ ಒಂದು ಅವಕಾಶವನ್ನು ಮಾಡಿಕೊಡ್ಲಿ, ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ತಾಯಿಯಲ್ಲಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿರತಕ್ಕಂಥದ್ದು.